ಬಾಗಿ ಇಲ್ಲಿ ನೋಡ್ಲಿ ಇಲ್ಲಿ ಗೌಡ್ರು ಮತ್ತು ನಮ್ಮ ನೀಲಕ್ಕ ನಡ್ಕೊಂತ ಬರಾಕತ್ತಾರ ನೋಡ್ಲಿ. ಹಾಂ ಪಾರಕ್ಕ, ಮುನ್ನಿ ಹೇಳಿ ಹೋದ್ಲಿಲ್ಲ ನೀ ಈಗ. ಅವ್ರ ಬೆಳಿಗ್ಗೆ ಬೆನ್ನು ಹತ್ಕೊಂಡು ಹೋದರು ಅವ್ರ ಹಳೆಯನ್ನ ಅಂಥೇಳಿ ಏನ ಮಾಡಕತ್ತಾರಕ್ಕ ಅವರು. ಏನು ಗೊತ್ತಾಗೋಲ್ದಾಗೈತಿ. ನೋಡೋಣಂತ ತಡಿ, ಹಂಗೆ ಕೆದಕ್ಕೂ ಸುಮ್ಮಿರು ತಡಿ, ನೋಡೋಣಂತ. ಬರಲಿ ರೀ ಕೂತಾರ್ರಿ ಕಿತಾಬಿ ರಾಣಿಗಳು, ಕಿತಾಬಿ ಮಾಡೋರ ಕೂತಾರ. ಊರ ಮಂದಿ ಮಾತಾಡಾರ. ಈಕಿ ಪಾರೆ ಹೋಗ್ಬೇಕಿ ಭಾಗ್ಯ ಹೋಗ್ಬೇಕು ಕೂತಾರ. ಸುಮ್ಮನೆ ನಡ್ರಿ, ಏನೋ ಮಾತಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಮಾತಾಡಿಸಿದ್ರು ನಾನು ಉತ್ತರ ಕೊಡ್ತೀನಿ. ಹಾಂ ಆಯ್ತು ಬಾರಲ್ಲಿ. ಗೊತ್ತೈತೆ ನನಗೆ ಅವ್ರು ಹೆಂಗೆ ಅದಾರ ಅನ್ನೋದು. ಅವ್ರು ಇರೋದ ಹಂಗೆ ಅದಾರ. ಬಾ ನೋಡೋಣಂತ ಅವ್ರಿಗೆ ಹೆಂಗೆ ಉತ್ತರ ಕೊಡ್ಬೇಕನ್ನೋದು ನಂಗೆ ಗೊತ್ತೈತಿ. ಬಾ. ಅಯ್ಯ ನೀಲಕ್ಕ, ಗೌಡ್ರು ಎಲ್ಲಿಗೆ ಹೋಗಿದ್ರಿ ಸವಾರಿ? ಬಾಬಾ ಇಬ್ರು ಗಂಡ ಹೆಂಡತಿ ಎಲ್ಲೇ ಹೋಗಿ ಬರಾಕತ್ತಿರಲ್ಲ. ಏನು ಮಾರ್ಕೆಟಿಗೆ ಪಿಕ್ಚರ್ ನೋಡಕ್ಕೆ ಹೋಗಿದ್ರೇನ? ಓಹೋ ಭಾಗ್ಯಕ್ಕ ಪಾರಕ್ಕ ಕೂತ್ ಬಿಟ್ರಿವ ಮಾತಾಡ್ಕೊಂತ. ಏನು ಊರು ಸುದ್ದಿ ಮುಗ್ದಿಲ್ಲ ಅನ್ಸುತ್ತೆ ಇನ್ನೂ ಮಾತಾಡೋದು? ನಾವ್ಯಾಕೆ ಊರು ಸುದ್ದಿ ಮಾತಾಡೋಣಪ್ಪ, ನಾವು ನಮ್ಮ ಕೆಲಸದಾಗ ನಾವು ಬಿಸಿ ಇರ್ತೇವಪ್ಪ. ಏನೋ ಬ್ಯಾಸ ಆಕತ್ತಿತ್ತು ಅಂತ ಹೇಳಿ ಬಂದು ಕೂತಾಳ ನೋಡು ಬಾಗಿ, ಆಕಿನ ಜೊತೆನ ಮಾತಾಡ್ಕೊಂಡು ಕೂತೀವಿ. ಹೌದನ ಪಾರಕ್ಕ, ಆಯ್ತಾಳವ, ನಾವು ಹೊಕ್ಕಿತ್ತು ಹೊತ್ತಾಗೈತೆ ಅದಕ್ಕೆ. ಅಯ್ಯೋ ನೀಲಕ್ಕ, ಮಾತಾಡ್ಸಕತ್ರು ಹಂಗೆ ಹೊಕ್ಕೇನಂತೀಯಲ್ಲ ಬೇ. ಸೊಸಿನ ಕರ್ಕೊಂಬಂದಿ ಅಂತಲ್ಲ, ಒಂದಿಟ್ಟು ಹೇಳಿ ಹೋಗು. ಅಲ್ಲಲ್ಲೇ ಸುದ್ದಿ ಗೊತ್ತಾಗೈತಿಲ್ಲ ಸೊಸಿನ ಕರ್ಕೊಂಬಂದಿನಿ ಅನ್ನೋದು. ಮತ್ತೇನ್ಲಿ ಅದನ್ನು ಕೆದರಿ ಕೇರ್ ಹಾಕಿಸ್ಕೊಳ್ಳೋದು ನನ್ನ ಕಡೆಯಿಂದ? ಗೊತ್ತಾಗೈತಿಲ್ಲ, ಮುಚ್ಕೊಂಡು ಕುಂದ್ರು ಮತ್ತೆ. ಹಂಗಲ್ವೇ, ಒಳೆ ಹೋಗಿ ಕರ್ಕೊಂಬಂದಿಯಲ್ಲ, ಇಷ್ಟು ವರ್ಷ ಇರ್ಲಾರ್ದು ಸೊಸಿ ಈಗ ಹೊಳೆ ಬಂದುಬಿಟ್ಟಾಳ, ಅದಕ್ಕೆ ಕೇಳಿದ್ವಿ. ಅದೆಲ್ಲ ಎದಕ್ಕೆ ಬೇಕವಾ ನಿಮಗೆ? ನಮ್ಮ ಮನೆ ವಿಚಾರ ನಮ್ಮ ಹತ್ರ ಇರಲಿ. ನಿಮಗೆ ಎದಕ್ಕೆ ಬೇಕು? ನಿಮ್ದು ಎಷ್ಟು ಐತಿ? ಉಣ್ರೆ ತಿಂದ್ರೆ ಅಟ್ರಾಗಿರ್ರಿ. ನಮ್ಮ ಮನೆ ವಿಚಾರ ತೊಗೊಂಡು ನೀವೇನು ಮಾಡ್ತೀರಿ ಬೇ? ನಾವು ಅದೇ ವಿಚಾರ ಮಾಡಕ್ಕ. ಹಂಗೇನಿಲ್ಲಪ್ಪ, ಸುಮ್ ಕೇಳಿದ್ವಿ. ಬಂದ್ಲಲ್ಲ ಅಂತೂ ಇಂತೂ ಸೊಸಿ, ಮಗನ ಜೀವನ ಆರಾಮಿರ್ತಾನೆ ನೋಡಿ ಮಹೇಶ ಅನ್ನಕತ್ತಿದ್ವಿ ನೋಡು, ಅಷ್ಟ ಮತ್ತೇನಿಲ್ಲಪ್ಪ. ಹಾಂ ಬೇಗ ಗೊತ್ತೈತಿ. ಮತ್ತು ಏನ ಹಳೆಯನಿಂದ ಹೊಂಟಿದ್ರ ಅಂತಲ್ಲ ಬೇ? ನಾವು ಹಳೆಯನಿಂದ ಹೊಂಟಿದ್ವಿ ಅಂತಂದು ನಿಮಗೆ ಯಾರು ಹೇಳಿದ್ರು ಬೇ? ಅಯ್ಯ ಹಂಗೆ ಸುದ್ದಿ ಬಂತವ, ನೀವೇನ ಬಸ್ ಸ್ಟ್ಯಾಂಡ್ನಾಗ ಹಳೆಯನ ಹಿಂದಿಂದ ಹೊಂಟಿದ್ರಂತ. ಯಾಕೆ ಹಳೆಯ ಏನು ಮಾಡ್ಯದ? ನಮ್ಮ ಹಳೆಯನ ಸುದ್ದಿ ನಿಮಗೆ ಎದಕ್ಕೆ ಬೇಕು ಬೇ? ಅಷ್ಟಕ್ಕೂ ನಾವು ಹಳೆಯನಿಂದ ಹೊಂಟಿದ್ವಿ ಅಂತ ನಿಮಗೆ ಹಂಗೆ ಯಾರು ಹೇಳಿದ್ರು? ನಮ್ದು ಮಾರ್ಕೆಟಿಗೆ ಕೆಲಸ ಇತ್ತು, ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ, ಬಸ್ ಹತ್ಕೊಂಡು ಹೋದ್ವಿ. ಅಲ್ಲಿ ಹಳೆಯ ಇದ್ದ, ಹಳೆಯನ ಅದ ಬಸ್ ಹತ್ಕೊಂಡು ಅವನು ಆಫೀಸಿಗೆ ಹೋಗಿದ್ದ ಅಷ್ಟ. ಅದ್ರಾಗ ಏನೈತಿ? ಹಳೆಯನ ಬ್ಯಾನ್ ಹತ್ಕೊಂಡು ಹೋಗೋದು ಹಂಗೆ ಯಾರು ಹೇಳಿದ್ರು ನಿಮಗೆ? ಹಂಗೇನಿಲ್ಲ, ಸುಮ್ಮ ಹಂಗೆ ಕೇಳಿದ್ವಪ್ಪ. ಆಯ್ತು ಬಿಡು, ನೀ ಯಾಕೆ ಅದಕ್ಕೆ ಅಷ್ಟು ಸಿರಕ್ ಮಾಡ್ತಿದ್ದಿ? ಆಯ್ತಾಳವ, ನೀವು ಕುಂದ್ರಿ, ನಂದು ಕೆಲಸ ಐತಿ, ನಮ್ಮ ಮನೆಗೆ ಹೋಗ್ತೀನಿ. ಆಲ್ರೆಡಿ ಹೊತ್ತಾಗೈತವ, ನಾವು ಮನೆಗೆ ಹೋಗ್ಬೇಕು, ಕೆಲಸ ಐತಿ ನಮ್ದು. ಹ್ಞೂ ಆಯ್ತಾಳವ, ಹೋರಿ. ಆಯ್ತಾಳ ಪಾರಕ್ಕ, ನಾನು ಹೋಗ್ತೀನಿ, ಹೊತ್ತಾಗೈತಿ, ಸಂಜೆ ಆಯ್ತು. ಹೋಗಿ ಮತ್ತೆ ಸಂಜೆಗೆ ಒಂದಿಟ್ಟು ಕಸ ಮೊಸರಿ ಮಾಡಿ ಒಂದಿಟ್ಟು ಅಡುಗೆ ಮಾಡ್ಬೇಕು. ಹೋಗ್ತೀನಿ ತಗೋ ನಾನು. ಆಯ್ತಾಳ್ಬೆ, ಹೋಗಿ ಬಾ. ಹ್ಞೂನವ್ವ, ಹೋಗ್ತೀನಿ. ಅಲ್ರಿ ನೋಡ್ರಿ, ಈಕಿ ಭಾಗ್ಯ ಬಂದ. ಈಕಿಗೆ ತನ್ನ ಮಂದಿ ಸುದ್ದಿನ ತನಗೆ ತಿಳಿವಲ್ದು, ಮತ್ತು ಇನ್ನೊಬ್ಬರು ಸುದ್ದಿ ಮಾತಾಡಕ್ಕೆ ಬರ್ತಾಳೆ ಇಲ್ಲಿ. ನನಗೇನು ಸುಮ್ ಟೈಮ್ ಪಾಸ್ ಆಗವಲ್ದಾಗಿತ್ತ, ಅದಕ್ಕೆ ಕರೆದು ಮಾತಾಡಿದೆ ಅಷ್ಟ. ಮತ್ತೇನಿಲ್ರಿ, ಮತ್ತೇನು ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟೊತ್ತಾಯ್ತು, ಇನ್ನು ನಮ್ಮಪ್ಪ ನಮ್ಮವ್ವ ಬಂದೇ ಇಲ್ಲ ನೋಡು. ಯಾಕೆ ಏನ? ಹುಷಪ್ಪ, ಸಾಕಾತ್ ನೋಡ್ಲಿ, ಮನೆಗೆ ಬಂದಿವ ಅಂತಿಂತು. ಹ್ಞೂ ರೀ, ಬಂದ್ವಿ. ಯಾಕ ಮಹೇಶ ಇಲ್ಲೇ ಕುಂತಿಯಲ್ಲ, ಹೊರಗೆ ಹೋಗಿಲ್ಲನಾ? ಇಲ್ಲಪ್ಪ, ನೀವ ಬರೋದು ದಾರಿ ಕಾಯ್ಕೊಂಡು ಕೂತಿದ್ದೆ ನೋಡು. ಯಾಕೆ ಇಷ್ಟೊತ್ತಾಯ್ತು ಬರಲಿಲ್ಲ? ಒಂದು ಫೋನರ ಹಚ್ಚಲಿನ ಅನ್ಕೊಂತ ಕೂತಿದ್ದೆ ನೋಡು. ಇಲ್ಲಪ್ಪ, ಬರ್ಬೇಕಾದ್ರೆ ಒಂದಿಟ್ಟು ಬಸ್ ಭಾಳ ಗದ್ಲಾಗಿತ್ತ, ಅದಕ್ಕೆ ಒಂದು ಬಸ್ ಬಿಟ್ಟು ಇನ್ನೊಂದು ಬಸ್ಸಿಗೆ ಅಂದ್ಕೊಂತ ಲೇಟ್ ಆಗ್ಬಿಡ್ತು ನೋಡು ಒಂದಿಟ ಬರೋದು. ಆಯ್ತು ಆಳ್ರಿ, ಕುಂದ್ರ ನೀರು ತೊಗೊಂಬರಕ್ಕೆ ಹೇಳ್ತೀನಿ. ಕಿನಾ ಲೇ, ಅಪ್ಪ ಅವ್ವ ಬಂದ್ರು, ನೀರು ತಗೊಂಡು ಚಾ ತಗೊಂಡ. ಹಾಂ ರೀ, ಬಂದೆ ಬರ್ತೀನಿ. ಮಹೇಶ ಏನು ಹೇಳ್ಬೇ? ಇಲ್ಲಿ ನೋಡಪ್ಪ, ಜೋರು ಮಾತಾಡ್ಬೇಡ. ನಮ್ಗೆ ಒಂದಿಟ್ಟು ಮಾತಾಡೋದೈತಿ, ನಿನ್ನ ಕಡೆ ಕೆಲಸ ಐತಿ. ಮತ್ತೆ ಹೆಂಗೆ ಮಾಡೋನು? ಹೊರಗೆ ಬರ್ತೀಯಾ? ಒಂದಿಟ್ಟು ಮಾತಾಡೋಣಂತ. ಏನಾಯ್ತು ಬೇ? ಇಲ್ಲೇ ಹೇಳು. ಏನೋ ಮಾತಾಡಕತ್ತಾರಲ್ಲ, ಗುಸು. ಇಲ್ಲಿ ಬೇಡಪ್ಪ ಮಾತಾಡೋದು, ನಡೆಯಲ್ಲ ಹೊರಗೆ ಗಾರ್ಡನ್ ಹತ್ರ ಮಾತಾಡೋಣಂತ ಬಾ. ಮೊದಲು ಚಾ ನೀರೆಲ್ಲ ಕುಡಿರ್ಬೇ. ಅದೆಲ್ಲ ಬೇಡಪ್ಪ, ಈಗ ಭಾಳ ದೊಡ್ಡ ಕೆಲಸ ಐತಿ. ಬಾ, ನೀ ಹೊರಗೆ ಮಾತಾಡೋದೈತಿ ನಿನ್ನ ಹತ್ರ. ಆಮೇಲೆ ಚಾ ನೀರು ಊಟ ಎಲ್ಲ ಮಾಡೋಣಂತ ಬಾ. ನಡ್ರಿ ಬೇ, ಹೊರಗೆ ಹೋಗೋಣ. ನೋಡಪ್ಪ ಮಹೇಶ, ಇಲ್ಲಿ ಒಂದು ದೊಡ್ಡದು ಸಮಸ್ಯೆ ಆಗ್ಬಿಟ್ಟೈತಿ. ಯಾಕಂದ್ರೆ ಅದನ್ನು ನೀನ ಬಗೆಹರಿಸ್ಬೇಕು. ನೀ ಇಲ್ಲಾಂದ್ರೆ ನಡೆಯಂಗಿಲ್ಲದು.
ಅಂಥದ್ದು ಏನಾಯ್ತಪ್ಪ? ನೋಡಪ್ಪ, ನಾವು ಹೇಳಾಕತ್ತೀವಿ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು, ನೀನು ನಮ್ಮ ಮಾತಿಗೆ ಬೆಲೆ ಕೊಡ್ತಿ ಅಂತ ಹೇಳಿ ಹೇಳಾಕತ್ತೀವಿ ನಿನ್ನ ಮುಂದೆ. ಏನೇ ಇದ್ರೂ ನೀನೇ ಬಗೆಹರಿಸ್ಬೇಕು ನೋಡು ಮತ್ತೆ. ಹೌದಪ್ಪ, ನಿಮ್ಮವ್ವ ಅದನ್ನು ಹೇಳಕತ್ತಾಳ. ಯಾಕಂದ್ರೆ ಅದು ಸಮಸ್ಯೆ ನಮ್ಮಿಂದ ನಿಮ್ಮವ್ವನಿಂದ ಪರಿಹಾರ ಆಗಂಗಿಲ್ಲ. ಅದಕ್ಕೆ ನೀನು ಇದ್ರೆ ಮತ್ತು ಅದಕ್ಕೊಂದು ದಾರಿ ಅನ್ನೋದು ಸಿಗುತ್ತಾ, ಪರಿಹಾರ ಅನ್ನೋದು ಸಿಗುತ್ತಾ. ಇಲ್ಲ ಅಂದ್ರೆ ಆಗಂಗಿಲ್ಲಪ್ಪ. ಅದಕ್ಕೆ ನಿನಗೆ ಹೇಳಾಕತ್ತೀವಿ. ಮೊದಲನೇ ಮಾತಂದ್ರೆ ಈ ಸಮಸ್ಯೆ ಏನಾಗೈತಲ್ಲ ಅದು ನಿನ್ನ ಹೆಂಡತಿಗೆ ಗೊತ್ತಾಗಬಾರ್ದು. ಯಾಕೆ ಬೇ ಅಂಥದ್ದೇನಾಯ್ತು? ಹೇಳಿ ಪಟ. ಸುಮ್ಮನೆ ಹೆದರ್ಸ್ಕೊಂಡು ನಿಂತು ಬಿಡ್ತಿರ್ಲ, ಏನಾಯ್ತು ಹೇಳ್ರಿ. ಸುತ್ತಿ ಬೆಳೆಸಿ ನನಗೆ ಹೇಳಾಕ ಬರುವುದಿಲ್ಲ. ಏನಪ್ಪ ಅಂದ್ರೆ ನಿನ್ನ ತಂಗಿ ಮದುವೆ ಮಾಡಿ ಕೊಟ್ಟೇವಲ್ಲ, ಅವ ಏನದಾನಲ್ಲ ಅವ ಸರಿ ಇಲ್ಲ. ಅವ ಇನ್ನೊಬ್ಬಕ್ಕಿ ಹುಡುಗಿ ಜೊತೆ ಅದಾನ. ಯಾಕಂದ್ರೆ ಅದು ಆಫೀಸ್ನಾಗೆಲ್ಲ ಗೊತ್ತೈತಿ. ನಾವು ಇವತ್ತು ಏನು ಹೋಗಿದ್ವಲ್ಲ ಅದಕ್ಕೆ ಹೋಗಿದ್ವಿ. ಹಾ, ಏನು ಹೇಳಕತ್ತೀಪ್ಪ ನೀನು? ಇವತ್ತು ನೀವು ಮಾತಾಡ್ಸಕ್ ಹೋಗಿದ್ದಿಲ್ಲ ರತ್ನಕ್ಕನ್ನ? ಇಲ್ಲಪ್ಪ, ನಾವು ರತ್ನಾಕನ್ ಮಾತಾಡ್ಸಕ್ಕೆ ಹೋಗಿದ್ದಿಲ್ಲ. ಅಲ್ಲೇ ನಿನ್ನ ಹೆಂಡ್ತಿದ್ಲು. ಅದಕ್ಕೆ ನಿನ್ನ ಮುಂದೆ ಏನೂ ಹೇಳೋಕ್ಕಾಗಲಿಲ್ಲ. ಯಾಕಂದ್ರೆ ನಿನಗೂ ನಮ್ಮ ಮಾತಿನ ಮೇಲೆ ನಂಬಿಕೆ ಬರಬೇಕಲ್ಲ, ಅದ್ರ ಸಂಬಂಧ ಅಂಥೇಳಿ ನಾವು ಹೊರಗೆ ಹೋಗಿದ್ವಿ. ಅದು ನಿಮ್ಮ ತಂಗಿ ಗಂಡಂದು ಏನು ಆಫೀಸ್ ಐತಲ್ಲ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಅವ ಏನು ಇಟ್ಕೊಂಡನಲ್ಲ ಆ ಹುಡುಗಿ ಜೊತೆಗೆ ಹೋಗಿ ನೋಡಿದ್ವಿ. ಅವ ಇದ್ದಿದ್ದನ್ನ, ಅವ ಆಕಿಗೆ ಏನೇನು ಮಾಡ್ತಾನ, ಏನೇನೆಲ್ಲ ಐಶ್ವರ್ಯ ಇದಾಗಿಟ್ಟಾನಕಿನಂದ್ರೆ 2 ಕಣ್ಣು ಸಾಲಂಗಿಲ್ಲ ನೋಡು. ಏನು ಹೇಳಕತ್ತೀಪ್ಪ ನೀನು? ಹ್ಞೂನಪ್ಪ, ಹಂಗೆ ಆಗೈತೆ ನೋಡು. ಈಗ ಆಕಿಗೇನ ಫ್ಲ್ಯಾಟ್ ಹಿಡಿದು ಕೊಡಾಕತ್ತಾನಂತ ಸಿಟಿದಾಗ. ಮತ್ತೀಗ ಆಕಿನ ಹತ್ರ ಕಾರುನೂ ಐತಿ. ಒಂದು ದೊಡ್ಡ ಮನೀನ ಬಾಡಿಗೆ ಹಿಡಿದು ಕೊಟ್ಟಾನ. ಆ ಬಾಡಿಗೆನೂ ಇವನ್ನ ತುಂಬ್ತಾನ. ಮತ್ತು ಅವರು ಇಲ್ಲಿಂದ ಬಸ್ಸಿನಿಂದ ಹೋಗಲ್ಲ, ಕಾರ್ ಎಲ್ಲೈತೆ ಅವ್ರ ಹತ್ರ? ಅವ್ರದ್ದು ನಾಟಕ ಗೊತ್ತಿಲ್ಲ ನಿನಗೆ. ಅವಂದು ಇಲ್ಲಿಂದ ಬಸ್ಸಿಗೆ ಹೋತಾನ, ಅವ್ರ ಮನೆ ಹತ್ರ ಇಳ್ಕೊಂತಾನ, ಮತ್ತು ಆಕಿನ ಜೊತೆ ಕಾರ್ನ್ಯಾಗ ಹೋಗಿ ಹೊಳಪಸ್ ಅಕ್ಕಿ ಬಂದು ಈಕಿನ ಇವನ್ನ ಕಾರಿಂದ ಬಸ್ ಸ್ಟ್ಯಾಂಡಾಗ ಬಿಡ್ತಾ. ಇವ ಮತ್ತೆ ಬಸ್ಸಿಂದ ಮನೆಗೆ ಬರ್ತಾನ, ಆಕಿ ಕಾರ್ ತೊಗೊಂಡು ಮನೆಗೆ ಹೊಕ್ಕಾಳ. ಹಂಗೆ ಮಾಡ್ಸ್ಯಾರ ಅವ್ರ ನಾಟಕ. ಅಯ್ಯೋ ಯಪ್ಪ, ಹಿಂಗಾದ್ರೆ ಹೆಂಗಪ್ಪ? ನೀವು ನೋಡಿದ ಅಷ್ಟೆಲ್ಲ ಜಗಳ ಮಾಡಿ ನಮ್ಮ ತಂಗಿ ನನ್ನ ಹೆಂಡತಿದು ತಮ್ಮ ಎಂತ ಚಲೋ ಇದ್ನಪ್ಪ. ಅಂಥವ್ನ ಮದುವೆ ಮಾಡಂದ್ರೆ ಗೌರ್ಮೆಂಟ್ ನೌಕರಿ ಅಂತೇಳಿ ಇರೋಬರ ಆಸ್ತಿ ಮಾರಿ ಮನಿ ಮಾರಿ ನನ್ನ ಜೊತೆ ಜಗಳ ಮಾಡಿ ಅಷ್ಟೆಲ್ಲ ಮಾಡಿ ಮದುವೆ ಮಾಡಿಕೊಟ್ರೆ ಹಿಂಗೆ ಮಾಡಿಬಿಟ್ರೆ ನಮ್ಮ ತಂಗಿ ಜೀವನಾನ. ಬಡ್ಕೊಂಡೆ 1000 ಸರಿ ಬಡ್ಕೊಂಡೆ. ಬೇಡ ಯಪ್ಪ, ಬೇಡ ಯವ್ವ, ಗೌರ್ಮೆಂಟ್ ನೌಕರಿ ಅಂತಂದು ಮಾಡಬೇಡ್ರಿ. ನಿಮ್ಗೆ ಎಷ್ಟು ಸರಿ ಹೇಳಿದೆ ನಾನು, ಕೇಳ್ತೀರಾ ನೀವು ನನ್ನ ಮಾತು? ಏನೂ ಕೇಳಲಿಲ್ಲ. ತುರು ಓಡಾಡಿ ಇಡಬರ. ನೀ ನಮಗೆ ಮಾತು ಕೇಳಂಗಿಲ್ಲ ಅಂದ್ರೆ ನೋಡು, ಮತ್ತು ನಾವು ನಮ್ಮ ಆಸ್ತಿ ಮಾರ್ತೀವಿ, ನಮ್ಮ ಹೆಸರಲ್ಲೇ ಐತಿ. ಅಷ್ಟು ನನ್ನ ಹೆಂಡತಿ ಬಡ್ಕೊಂಡ್ಲು ನಿಮ್ಗೆ. ಬ್ಯಾಡ್ರಿ ಮಾವಾರ, ನಿಮ್ಮ ಮಗಳನ್ನ ನಮ್ಮ ತಮ್ಮಗ ಕೊಡ್ರಿ. ನಮ್ಮ ತಮ್ಮ ಗುಣದಾಗ ಭಾಳ ಚಲೋ ಅದಾನ್ರಿ. ಹೊಲ ಮನಿ ಚಂದ ನೋಡ್ಕೊಂಡು ಹೋಗ್ಕಾನ್ರಿ ಅಂತ ಕೇಳಿದ್ರಾ ನೀವು? ಇಲ್ಲ, ನೀವು ವಾದಿಸಿದ್ರಿ. ಹಂಗಲ್ಲಪ್ಪ ಮಹೇಶ, ನಮಗರ ಏನು ಗೊತ್ತಿತ್ತು ಇವ ಹಿಂಗೆ ಮಾಡ್ತಾನ ಅನ್ನೋದು? ಏನೋ ಗೌರ್ಮೆಂಟ್ ನೌಕರಿ ಇರೋದೊಬ್ಬ ಮಗಳು ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ, ಏನೂ ಕಿರಿಕಿರಿ ಇರ್ಲಾರ್ದಂಗೆ ಮುಂದೆ ಬಂದು ನಿನಗೂ ತೊಂದರೆ ಕೊಡಂಗಿಲ್ಲ ಅಂತ ಹೇಳಿ ನಾವು ಮಾಡಿದ್ವಿ. ನಾವೇನು ಬೇಕಂತ ಮಾಡಿದ್ವಿನಾ? ಇಲ್ಲ, ನಿನಗೆ ತ್ರಾಸ ಮಾಡಬಾರ್ದಲ್ಲ. ದುಡ್ಕೊಂಡು ತಿನ್ನೋನ್ ಮನೆಗೆ ಕೊಟ್ರೆ ಇನ್ನು ಹೊಳ್ಳ ಬಂದು ನನಗದು ಇಲ್ಲ, ನನಗಿದು ಇಲ್ಲ ಅಂತೇಳಿ ಬಂದು ನಿನ್ನ ಜೀವ ತಿಂತಾಳಂಥೇಳಿ ಮದುವೆ ಮಾಡಿಕೊಟ್ವಿ. ಅವ ಹಿಂಗೆ ಮಾಡ್ತಾನ ಅನ್ನೋದು ನಮಗೇನಾರು ಗೊತ್ತಿತ್ತಾನ? ಅಲ್ಲ ಅಪ್ಪ, ನಿಂಗೂ ಗೊತ್ತೈತಿ ನಾ ಯಾಕೆ ಮದ್ವೆ ಮಾಡಿದ್ನಿ ಅಂಥೇಳಿ. ಮನ್ಯಾಗ ಬೇಡ, ಚಲೋ ಅಲ್ಲ. ಮೊದ್ಲ ನೀನು ಸಿಟಗದಿ. ಸುಮ್ಮನೆ ಇಲ್ಲಿ ಅಕ್ಕಿಗೇನಾರ ಅನ್ನೋದಕ್ಕೆ ಆಕಿನೂ ಹೋಗಿ ಅವ್ರ ತವ್ರ ಮನ್ಯಾಗ ಹೇಳೋದಕ್ಕೆ, ಅವ ನಿಮ್ಮ ತಂಗಿಗೇನಾರ ಅನ್ನೋದಕ್ಕೆ, ಇಂಥವೆಲ್ಲ ಬೇಡ ರಗಳಿ. ಅದಕ್ಕೆ ನಾನು ಮನ್ಯಾಗ ಮಾಡೋಕ್ಕಿತ್ತ ಹೊರಗಿಂದ ನೋಡಿ ಮದುವೆ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿದೆ. ನೀನು ಒಲ್ಲೆ ಅಂದಿ. ಅದಕ್ಕೆ ಏನು ಮಾಡಿದ್ವಿ, ಇರೋದೊಂದು ಮನೆ ಮತ್ತೊಂದು 4 ಎಕರೆ ಹೊಲ ಮಾಡಿ ಅದನ್ನೇನೈತಿ ಇಷ್ಟು ಮಾರಿ ಮದುವೆ ಮಾಡಿಕೊಟ್ಟೆ. ಅವ ಏನಾರ ಹಿಂಗೆ ಮಾಡ್ತಾನಂತ ನನಗೇನಾರ ಗೊತ್ತಿತ್ತನಪ್ಪ? ನೀ ಹಿಂಗೆಲ್ಲ ಮಾತಾಡಕತ್ತೀಯಲ್ಲ. ಈಗ ನಿನ್ನ ನಂಬ್ಕೊಂಡು ಕುಂತೀವಿ ನಾವು. ಹೆಂಗಾರ ಮಾಡಿ ಮಗಳದು ಜೀವನ ಶುದ್ಧ ಮಾಡಪ್ಪ. ಆಕಿನೂ ನಿನ್ನ ತಂಗಿ ಅದಾಳ, ಹಾಗೆಲ್ಲ ಸಿಟ್ನ್ಯಾಗ ಕೈ ಬಿಡಬೇಡಕಿನ್ನ. ನೋಡ್ವಾ, ನಾನು ನಿಮ್ಗೆ ಮದ್ವೆ ಮಾಡೋಕಿನ ಮುಂಚೆಕನ ಹೇಳ್ದೆ. ನೋಡ್ರಿ, ಈಗ ವಿಚಾರ ಮಾಡ್ರಿ, ಮಾಡಕ್ ಹೋಗ್ಬೇಡ್ರಿ. ನಮ್ಮ ತಂಗಿನ ಅವ್ರ ತಮ್ಮಗ ಕೊಟ್ಟು ಮದ್ವೆ ಮಾಡೋಣ ಅಂತ ಕೇಳಿದ್ನೇ ಇಲ್ಲ. ನೀವು ಕೇಳಿಲ್ಲ. ನೀವು ತಲಾ ತುರಿ ಮಾಡಿಬಿಟ್ಟು ಮದ್ವೆ ಮಾಡಿಕೊಟ್ಟಿರಿ. ಈಗ ಆಕಿನ ಜೀವನ ಆಕೆ ಅನ್ಭವಿಸ್ತಾಳ, ನಾವೇನ್ ಮಾಡೋಣ? ನೀವು ಮಾಡ್ಕೊಟ್ಟಿರಿ, ನೀವು ಅನ್ಭವಿಸು. ನಾ ಏನ್ ಮಾಡಕ್ ಹೋಗ್ಲಿವ? ನನಗೇನು ಸಂಬಂಧ ಇಲ್ಲ. ಈಗ ಮತ್ತೆ ನಾ ಏನಾರ ಅನ್ನಕ್ ಹೋಗ್ಲಿ, ಮತ್ತೆ ನನ್ನ ಹೆಂಡತಿ ಮತ್ತೆ ಮನೆ ಬಿಟ್ಟು ಹೋದ್ಲಂದ್ರೆ ನಾ ಏನ್ ಮಾಡ್ಲಿಪ್ಪ? ಈಗ ಬರುದ ಈಗ ಒಂದು 4 ದಿನ ಆತು ಬಂದಾಳಕಿ. ಅಪ್ಪ, ಹಾಗೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ. ನಿಮ್ಮ ತಂಗಿ ಅದಾಳಕಿ ಎಷ್ಟೋ ಮಾಡಿದ್ರು. ನಾವು ನಿಮ್ಮ ಅಪ್ಪ ಅಮ್ಮ ಅದೀವಿ. ನಿನ್ನ ಹೆಂಡತಿನ ಕರ್ಕೊಂಬಂದವರು ನಾವೆಲ್ಲ ಮಾತಾಡಿ ರಮೇಶಿ ಮಾತಾಡಿ ಕರ್ಕೊಂಬಂದೀವಿ. ಮತ್ತು ನೋಡಿದ್ರೆ ನೀ ಹಿಂಗೆ ಮಾತಾಡಕತ್ತೀಯಲ್ಲ, ಹಿಂಗೆ ಮಾತಾಡಬಾರ್ದೋಪ್ಪ. ನೀನ ಹೆಂಗಾರ ಮಾಡಿ ಆಕಿನ ಜೀವನ ಸುದ್ದಿ ಮಾಡು. ಇಂಥವೆಲ್ಲ ಮಾತಾಡಿದ್ರೆ ಹೆಂಗೆ ಮಾಡೋದು? ಅಪ್ಪ, ಆಕಿನ ಗಂಡ ಇನ್ನೊಬ್ಬಾಕಿ ಜೊತೆ ಅದ ಅನ್ನೋದು ನನ್ನ ಮಗಳಿಗೆ ಗೊತ್ತಿಲ್ಲೋಪ. ಏನೋ ಕೆಲಸ ಐತಂತಾರ ಅಂಥೇಳಿ ಅದಾಳಕಿ. ಅವ ರಾತ್ರಿ ಹೊಕ್ಕಾನ, ಹಗಲಿ ಹೊಕ್ಕಾನ, ರಜಾ ಮಾಡಿ ಆಕಿನ ಜೊತೆನೇ ಇರ್ತಾನ.
ಇದು ಏನೇನು ವಿಷಯ ಗೊತ್ತಿಲ್ಲಪ್ಪ ನನ್ನ ಮಗಳಿಗೆ. ಯಾವ ಮತ್ತೆ ಅವ್ನ ನೀ ಹೇಳಿಲ್ಲ ನನ್ನ ತಂಗಿಗೆ ಹೇಳ್ಬೇಕಲ್ಲ ಆಕಿಗೆ, ಆಕಿ ಏನಾದ್ರು ವಿಚಾರ ಮಾಡ್ತಾಳ. ಇಲ್ಲ ಅಪ್ಪ, ಏನೂ ಹೇಳಿಲ್ಲ ಆಕಿಗೆ ನಾನು. ನೋಡ್ವಾ, ನೀವು ಮದ್ವಿ ಮಾಡಿಕೊಟ್ಟಿರಿ, ಆಕಿನ ಹಣೆ ಬರ್ದಾಗ ಏನೈತಿ ಆಕಿ ಅನುಭವಿಸಕತ್ತಾಳ. ಅದಕ್ಕ ನಾ ಏನು ಮಾಡಕ್ಕಾಗಲ್ಲ. ನೀವು ಮಾಡಿಕೊಟ್ಟಿರಿ, ನೀವು ವಿಚಾರ ಮಾಡ್ರಿ. ನಾ ಏನ್ ನಡ್ಬರ್ಕ್ ಭಾಗವಹಿಸಲ್ಲ, ಆದ್ರೆ ಆಕಿ ಮಾತ್ರ ಇಲ್ಲಿ ಬರ್ತಕ್ಕದ್ದಲ್ಲ ಅಷ್ಟ ನೋಡು. ಅಪ್ಪ ಹಿಂಗೆಲ್ಲ ಮಾತಾಡ್ಬೇಡಪ್ಪ. ಅಪ್ಪ ನೀ ಮಾತಾಡೋದು ಸರಿ ಅನ್ಸಕತ್ತೈತೇನಪ್ಪ ನಿನಗ? ನೋಡ್ವಾ, ನಾ ಹೇಳೋ ಟೈಮ್ನಾಗೆ ಹೇಳಿದೆ, ನೀವು ಕೇಳಲಿಲ್ಲ. ಈಗ ನಿಮಗ್ ತಿಳ್ದಂಗೆ ನೀವು ಮಾಡ್ತೀನಿ ಅಂದ್ರೆ ನಾ ಏನ್ ಮಾಡ್ಲಿ? ಅದು ನಿಮಗ್ ಬಿಟ್ಟಿದ್ದು. ನಾನು ಹೋಗ್ತೀನಿ ನೋಡು. ಅಪ್ಪ ನಿಂತ್ಕೋ. ಅಪ್ಪ ನಿಲ್ಲೋ. ಏನ್ರಿ ಇವ ಹೋಗೇ ಬಿಟ್ನಲ್ರಿ, ಹೆಂಗೆ ಮಾಡೋದು? ನೋಡೋಣ ತಡಿ, ಮತ್ತೆ ಮಾತಾಡೋಣಂತ ನಾಳಿಗೆ. ಈಗ ಕಿವಿಗೆ ಸುದ್ದಿ ಮುಟ್ಸೀವಿ, ಇವತ್ತೊಂದಿನ ಹೋಲಿ, ನಾಳೆಗೆ ಮಾತಾಡೋಣಂತೀರು. ಏನಪ್ಪ ಮಾಡಲಿ, ಇನ್ನೂ ಏನೋ ಅಡುಗೆನ ಮಾಡಿಲ್ಲ. ಇವ್ರು ನೋಡಿದ್ರೆ ಬಂದು ಕುಂತು ಬಿಟ್ಟಾರ ಹಾಲ್ನ್ಯಾಗ. ಯಾಕ ಯಾಕ ಏನು ರಿಕ್ಕಿ, ಇನ್ನೂ ಅಡುಗೆ ಮಾಡಿಲ್ಲ ನಾನು. ಅಲ್ಲಿ ನೋಡಿದ್ರೆ ನಿಮ್ಮ ಸರ್ ಬಂದು ಕುಂತಾರ, ಅಡುಗೆ ಮಾಡ್ಬೇಕು ತಡಿ ನಾನು. ಯಾಕ ಯಾರು ಸರ್? ಅಯ್ಯ ರಿಕ್ಕಿ, ಅಲ್ಲಿ ಹೊರಗೆ ಬಂದು ಕೂತಾರಲ್ಲ ಅವರಲ್ಲ ನಿಮ್ಮ ಸರ್, ನೀನೊಬ್ಬವ. ಅವ್ರ ಅನ್ನಕ್ಕ ನಮ್ಮ ಸರ್. ಅಯ್ಯ ಅಕ್ಕ, ಅವರು ಚಾ ಕೊಡು ಅನ್ನಕತ್ತಿದ್ರ. ಅವ್ರು ಯಾರ ಏನ ಅಂತೇಳಿ ನಾ ಒಳಗೆ ಬಂದ್ಬಿಟ್ಟೆ ನೋಡು. ಅಯ್ಯೋ ನನ್ನ ಕರ್ಮಾನ. ರಿಕ್ಕಿ, ನಿನಗೆ ಎಷ್ಟು ಸರಿ ಹೇಳ್ಬೇಕು, ಮರಿಬೇಡ. ಯಾಕ ನಾ ಎಲ್ಲಿ ಮರಿತೀನಿ ಬೇ? ನಾ ಭಾಳ ಶಾನೆ ಅದೀನಿ ಬೇ. ಹೂನಪ್ಪ, ನಾನಾ ದಡ್ಡದೀನಿ. ನಿನ್ನಂಥವನ್ನ ನನ್ನ ಜೊತೆ ಇಟ್ಕೊಂಡೇನಿ ನೋಡು, ಅದಕ್ಕೆ ನಾನಾ ದಡ್ಡದೀನಿ, ನೀನ ಭಾಳ ಶಾನೆ ಅದಿ. ಆಯ್ತಾಯ್ತು ಹೋಗು, ಸರ ಚಾ ತೊಗೊಂಬರಕತ್ತಾಳ್ರಿ ಅಕ್ಕಂತ ಹೇಳಿ ಹೋಗು, ನನ್ನ ಜೀವ ಹಿಂಡಬೇಡ. ಯಾಕ ನಿನ್ ಹಿಂಗೆ ನೋಡಕ್ ಭಾಳ ಚಂದ ಅನ್ಸ್ತೈತಿ ನೋಡ್ಬೇ, ಇನ್ನೊಂದ್ಸರಿ ಹಂಗ ಮಾಡ್ಬೇ. ರಿಕ್ಕಿ, ಈಗ ನೀವು ಹೊರಗೆ ಹೋಗಿ ಹೇಳ್ತೀಯಾ ಇಲ್ಲ? ಈಗ ನಾನು ಇನ್ನೂ ಅಡುಗೆ ಮಾಡಿಲ್ಲ, ಇನ್ನೂ ಭಾಳ ಕೆಲಸ ಐತಿ. ಈಗ ಚಾ ಬೇರೆ ಮಾಡ್ಬೇಕು, ಹೋಗಿ ಮೊದ್ಲು ಹೊರಗೆ. ಆಯ್ತಾಳೆ ಅಕ್ಕ, ಸಿಟ್ಟು ಮಾಡ್ಕೋಬೇಡ, ನಾ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ ನಮ್ಮೆಲ್ಲ ವಿಡಿಯೋಸು. ಸೊ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ನಮ್ಮ ನೀಲಕ್ಕ ಮತ್ತು ಗೌಡ್ರು ಏನು ಮಾಡ್ತಾರ ಅಂತ ನೋಡೋಣ. ಈಗಂತೂ ಇಂತೂ ಮಹೇಶ್ಗೆ ಎಲ್ಲ ವಿಷಯ ಹೇಳಿದಾರ, ಬಟ್ ಅವನೇನು ಸಹಾಯ ಮಾಡ್ತಾ ಇಲ್ಲ. ನಾಳೆ ಮಗಳ ಮುಂದೆ ಹೇಳ್ತಾರೋ ಹೇಳಲ್ವೋ ಅಂತ ನಾಳಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.